ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಈ ವಿಡಿಯೋ ನೋಡೋ ಎಲ್ಲ ದೇಶಭಕ್ತರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಾ ಈಗ ಒಂದು ವಿಷಯಕ್ಕೆ ಬಂದಿನಿ. ನಮ್ಮ ದೇಶದ ಬಾಂಧವರ ಮನಸ್ಸು ಹೆಂಗಿರ್ತೈತಿ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಜನಾಂಗದ, ನಮ್ಮ ಭಾರತ ದೇಶ ಹುಟ್ಟಿರೋ ಪ್ರತಿಯೊಂದು ಮನುಷ್ಯನ ಗುಣ ಹೆಂಗಿರ್ತಾವೆ ಅಂತ ಅದನ್ನು ನಿಮ್ಮ ಮುಂದೆ ನಾಡಕ್ಕೆ ಬರ್ತೀನಿ. ಎಕ್ಸೆಪ್ಟ್ ಓನ್ಲಿ ಟೆರರಿಸ್ಟ್ ಕಾಸ್ಟ್, ಇಸ್ಲಾಮಿಗರನ್ನ ಬಿಟ್ಟು ಬಾಕಿ ಎಲ್ಲಾದು ಹೇಳಕತ್ತೀನಿ ನಾನು. ನಮ್ಮ ಜನಾಂಗದ ಮನಸ್ಸು ಹೆಂಗಿರ್ತೈತೆ ಅಂದ್ರೆ ಮುಗ್ದ ಆಕಳ ಥರ ಇರ್ತೈತಿ. ಮನಸ್ಸು ಹಂಗೆ ಇರ್ತೈತಿ, ಅವ್ರ ದೇಹನ ಹಂಗೆ ಇರ್ತೈತಿ. ಆಕಳ ಹುಲ್ಲು ತಿಂದ್ರೆ ಹಾಲು ಕೊಡ್ತೈತಿ. ಹಂಗೆ ನಮ್ಮ ಜನಗಳು ನಮ್ಮಲ್ಲೇ ನೋವು ತಿಂದು 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 ಬೇರೆದವ್ರಿಗೆ ಹಾಲು ಕೊಡ್ತಾರೆ. ಆಕಳ ತೊಗೊಂಡೋಗಿ ಕಟಕರಿಗೆ ಮಾರ್ತಾರೆ, ಆದ್ರೆ ಸುಮ್ಮನೆ ಇರ್ತಿದ್ರು. ನಮ್ಮ ಜನಗಳು ಹಂಗೆ ಅದಾರ. ನಮ್ಮನ್ನು ಹೋಗಿ ಯಾರಿಗಾರ ಮಾರಿದ್ರೆ ಸುಮ್ಮನೆ ಇರ್ತಾರೆ. ಒಂದು 10 ಲಕ್ಷ ತೊಗೊಂತೀಯ ತಗೋ, 1 ಕೋಟಿ ತೊಗೊಂತೀಯ ತಗೋ, ಕಿಡ್ನಿ ಲಿವರ್ ಹಾರ್ಟ್ ಬ್ರೇನ್ ಏನೇನು ಮಾರ್ಕೊ ನೀ ಆರಾಮಿರು ಅಂತೈತಿ. ಹಂಗೆ ನಮ್ಮ ಹಿಂದೂಗಳ ಮನಸ್ಸು ಆಕಳ ಥರ ಆಗ್ಬಿಟ್ಟೈತಿ. ಹಾಗಾಗಿ ನಮ್ಮಲ್ಲಿ ಕ್ರಾಂತಿಕಾರಿಗಳು ಕಮ್ಮಿ ಹಾಕತ್ತಾರೆ. ಬೇಕಾದ್ರೆ ಭಾಷಣ ಮಾಡ್ರಿ ನೀವು, ಆದ್ರೆ ನಾನು ನಿಮಗೆ ಓಪನ್ ಚಾಲೆಂಜ್ ಮಾಡಾಕ್ತೀನಿ. ಭಾಷಣಕಾರರಿಗೆ, ನೀವು ನಿಜವಾಗ್ಲೂ ಒಬ್ಬಂಗೆ ಹುಟ್ಟಿದ್ರೆ ಪಾಕಿಸ್ತಾನದಾಗ ಹೋಗಿ ಸರ್ವಧರ್ಮ ಅಂತ ಭಾಷಣ ಮಾಡಿ ನೋಡ್ರಿ. ನಿಜವಾಗ್ಲೂ ಒಬ್ಬಂಗೆ ಹುಟ್ಟಿದ ಮನುಷ್ಯ ಆದ್ರೆ ಪಾಕಿಸ್ತಾನದ ಹೋಗ್ರಿ, ಅಲ್ಲೇ ಸರ್ವಧರ್ಮ ಅಂತ ಭಾಷಣ ಮಾಡಿರಿ. 2 ಸೆಕೆಂಡ್ನಾಗ ಹಲಾಲ ಮಾಡ್ತಾರಲ್ಲೇ ಸರ್ವಧರ್ಮ ಅಂದ್ಬಿಟ್ರೆ. ಪಾಕಿಸ್ತಾನದಾಗ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡಿ 2 ಸೆಕೆಂಡ್ನಾಗ ಚಾಕು ಕಟ್ ಮಾಡಿಬಿಡ್ತಾರೆ. ಇನ್ನು ಅಫ್ಘಾನಿಸ್ತಾನದಾಗ ಹೋಗ್ರಿ ನೀವು, ಸರ್ವಧರ್ಮದ ರಾಷ್ಟ್ರ ಅಂತ ಅನ್ನೋಡು ಗಂಡಸಾದ್ರೆ ಒಬ್ಬನೇ ರಾಜಕಾರಣಿ ಮಾಡಿ ನಮ್ಮ ದೇಶದ ರಾಜಕಾರಣಿ ಪಾಕಿಸ್ತಾನದಾಗ ಹೋಗಿ, ಅಫ್ಘಾನಿಸ್ತಾನದಾಗ ಹೋಗಿ, ಇರಾಕ್ ಕಂಟ್ರಿಗಳಿಗೆ ಹೋಗಿ ಸರ್ವಧರ್ಮದ ರಾಷ್ಟ್ರ ಅಂತ ಯಾವನೋ ಒಬ್ಬ ರಾಜಕಾರಣಿ ಮಾತಾಡಿದರೆ ನಾನು ಊರ್ಲಾಕೊಂತೀನಿ. 2 ಸೆಕೆಂಡ್ ಸಾಕವ್ರು ಎಲ್ಲ ಜನ ಹೆಣ್ಮಕ್ಳು ಗಂಡ್ಮಕ್ಳು ಒಕ್ಕುಗಟ್ಟಿಗೆ ಅಲ್ಲೇ ಕೊಲೆ ಮಾಡಿ ಬಿಸಾಕಿಬಿಡ್ತಾರೆ. ಸರ್ವಧರ್ಮ ಅಂದ್ರೆ ಯಾವುದೇ ಇಸ್ಲಾಂ ಕಂಟ್ರಿಯೊಳಗೂ ಸರ್ವಧರ್ಮದ ಭಾಷಣ ಆಗೋದೇ ಇಲ್ಲ. ನಮ್ಮ ದೇಶದಾಗ ಎಲ್ಲರ ಗಂಡು ನನ್ನ ಮಕ್ಕಳು ಸರ್ವಧರ್ಮದ ರಾಷ್ಟ್ರ ಧರ್ಮದ ರಾಷ್ಟ್ರ ಅಂತ ಮಾತಾಡ್ತಾರೆ ಭಾಷಣದೊಳಗೆ. ನಿಜವಾಗ್ಲೂ ಒಂದು ರಕ್ತಕ್ಕೆ ಹುಟ್ಟಿದ ಯಾವನ ನಮ್ಮ ದೇಶದಾಗ ಗಂಡಸಿದ್ರೆ ಇಸ್ಲಾಂ ಕಂಟ್ರಿಗಳಿಗೆ ಹೋಗ್ರಿ, ಒಂದು ಸ್ಟೇಜ್ನಾಗ ನಿಂತ ಮಾತಾಡ್ರಿ. ಪಾಕಿಸ್ತಾನ ಸರ್ವಧರ್ಮದ ರಾಷ್ಟ್ರ, ಅಫ್ಘಾನಿಸ್ತಾನ ಸರ್ವಧರ್ಮದ ರಾಷ್ಟ್ರ, ಅರಬಿಯನ್ಸ್ ರಾಷ್ಟ್ರಗಳ ಸರ್ವಧರ್ಮದ ರಾಷ್ಟ್ರ, ಈ ಥರ ಒಂದು ಯಾವನ ಗಂಡಸ ಭಾಷಣ ಮಾಡಿ ನೋಡ್ರಿ, ನಿಮ್ಗೆ ಅರ್ಥ ಆಕೈತಿ. ನಮ್ಮ ದೇಶದೊಳಗೆ ಇದು ಭಾಷಣ ಯಾಕೆ ನಡೆಯಕತ್ತೈತಿ ಸರ್ವಧರ್ಮದ ರಾಷ್ಟ್ರ ಅಂತ ಗೊತ್ತನ? ನಮ್ಮ ಹಿಂದೂ ಧರ್ಮ ಅಂತಂಬ್ರು ಅಕ್ಕಂಗಿಯರು ಎಲ್ಲ ಅದಾರಲ್ಲ, ಆಕಳದ ಸ್ವಭಾವದರ ನಡಿಲಿಪ್ಪ, ನೀ ಏನಂತಿ ಅನ್ನ ನಡಿಲಿ, ಸರ್ವಧರ್ಮದ ರಾಷ್ಟ್ರ ಅಂತೀಯ ಅನ್ನ. ಯಾಕಂದ್ರೆ ನಮ್ಮ ಮನಸ್ಸು ಹಂಗೆ ಆಕಳ ಥರ ಆಗ್ಬಿಟ್ಟೈತಿ. ಕಡಿತೀಯಾ? ಕಡಿ ಹೋಗಲಿ. ಇಂಥ ಭಾವನೆಗಳನ್ನು ಬಿಟ್ಬಿಡ್ರಿ. ಯಾವುದೋ ರಾಜಕಾರಣಿಗಳಾಗಲಿ, ಮಠದವರಾಗಲಿ, ಸನ್ಯಾಸಿಗಳಾಗಲಿ, ಬೇಕಾದವರಾಗಲಿ, ಸರ್ವಧರ್ಮ ಅಂತ ಭಾಷಣ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಹಾಕಿಲ್ಲ. ಯಾಕಂದ್ರೆ ನಮ್ಮ ದೇಶ ಧರ್ಮದ ರಾಷ್ಟ್ರ ಅಲ್ಲಿದೆ, ಹಿಂದೂ ರಾಷ್ಟ್ರ ಇದೆ ನಮ್ಮದು. ನಮ್ಮಲ್ಲಿ ಇರುವಂಥ ಹಿಜ್ಡಾಗಳು, ನಮ್ಮ ದೇಶದಲ್ಲೇ ಒಗ್ಗಟ್ಟಾಗಿ ಹಿಜ್ಡಾಗಳು ಎಲ್ಲ ಸೇರಿಕೊಂಡು ನಮ್ಮ ದೇಶನ ಸರ್ವಧರ್ಮದ ರಾಷ್ಟ್ರವನ್ನಾಗಿ ಮಾಡ್ಯಾರ. ಅದು ಒಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಆದರೆ ವಿಡಿಯೋ ಶೇರ್ ಮಾಡಿರಿ, ಇಲ್ಲ ಡಿಲೀಟ್ ಮಾಡೋಕೊಡ್ರಿ. ಸರ್ವಧರ್ಮ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸರ್ವಧರ್ಮ ರಾಷ್ಟ್ರ ಅಲ್ಲ ನಮ್ಮದು, ಹಿಂದೂ ಧರ್ಮದ ರಾಷ್ಟ್ರ. ಹಂಗೆ ಭಾಷಣ ಮಾಡಿರಿ. ನಮ್ಮ ದೇಶದಾಗ ಒಟ್ಟು ನಮ್ಮ ಉಪ್ಪು ತಿಂದು ನಮ್ಮ ದೇಶ ವಿರುದ್ಧ ಭಾಷಣ ಮಾಡ್ತಿರಲ್ಲ ನೀವು. ನಾಚಿಗೆಟ್ರಪ್ಪ ನೀವೆಲ್ಲ ಒಟ್ಟಿಗೆ ಅನ್ನ ತಿನ್ನೋರಲ್ಲ ನೀವು. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್.